ದೇಶಾದ್ಯಂತ 523ಕ್ಕೂ ಹೆಚ್ಚು ಇಂಡಿಗೋ ವಿಮಾನ ಹಾರಾಟ ಸ್ಥಗಿತವಾಗಿದ್ದು, ಇಂಡಿಗೋ ವಿಮಾನ ಹಾರಾಟ ರದ್ದಾಗಿದ್ರೆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಟ ನಡೆಸ್ತಾ ಇದ್ದಾರೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಥೆಯಾಗಿದೆ. ಮಗನ ನಾಮಕರಣಕ್ಕೆ ಅಂತ ತಂದೆ ಹೊರಡೋದಕ್ಕೆ ಪ್ರಾರಂಭವಾಗಿತ್ತು. ಆದ್ರೆ ಹೋಗೋದಕ್ಕಾಗದೆ ತಂದೆ ಪರದಾಟ ನಡೆಸಿದ್ದಾರೆ. ಬೆಳಗ್ಗೆಯಿಂದ ವಿಮಾನ ನಿಲ್ದಾಣದಲ್ಲಿ ಕಾದು ಕೂತು ಕುಟುಂಬ ಈಗ ಬೇಸರದಲ್ಲಿದೆ. ಜೈಪುರದಲ್ಲಿ ನಾಳೆ ಮಗನ ನಾಮಕರಣ ನಡಿಬೇಕಿತ್ತು. ಇಂಡಿಗೋದವರು ನನ್ನ ಹಣವನ್ನ ವಾಪಸ್ ಕೊಡಬಹುದು, ಆದ್ರೆ ನನ್ನ ಮಗನ ನಾಮಕರಣ ಕ್ಷಣವನ್ನ ವಾಪಸ್ ಕೊಡ್ತಾರಾ? ಏರ್ಪೋರ್ಟ್ನಲ್ಲಿ ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಅಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶಾದ್ಯಂತ 523ಕ್ಕೂ ಹೆಚ್ಚು ಇಂಡಿಗೋ ವಿಮಾನ ಹಾರಾಟ ಸ್ಥಗಿತವಾಗಿದೆ. ಮತ್ತೊಂದು ಕಡೆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಟ ನಡೆಸ್ತಾ ಇದ್ದಾರೆ. ಇದಕ್ಕೆ ಬೆಂಗಳೂರು ಏರ್ಪೋರ್ಟ್ ಕೂಡ ಹೊರತಾಗಿಲ್ಲ. ನಿನ್ನೆಯಿಂದ ಸಾಕಷ್ಟು ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇದ್ದು, ಇವತ್ತು ಜೈಪುರಕ್ಕೆ ಹೋಗಬೇಕಾಗಿದ್ದಂತಹ ಒಂದು ಕುಟುಂಬ ನೋವಿನಲ್ಲಿ ಮುಳುಗಿದೆ. ನಾಳೆ ನನ್ನ ಮಗನ ನಾಮಕರಣ ಇತ್ತು, ನಾಮಕರಣಕ್ಕೆ ಹೋಗಬೇಕಿತ್ತು, ಆದ್ರೆ ಇಂಡಿಗೋ ವಿಮಾನದಲ್ಲಿ ನಾನು ಟಿಕೆಟ್ ಬುಕ್ ಮಾಡಿದ್ದೆ, ಪ್ರಯಾಣ ರದ್ದಾಗಿರೋದ್ರಿಂದ ಬೇಸರವನ್ನ ಹೊರಹಾಕಿದ್ದಾರೆ. ಇನ್ನು ವಿಮಾನಗಳ ಹಾರಾಟ ವ್ಯತ್ಯಯಾಗಿದ್ದು ತಕ್ಷಣದಿಂದಲೇ ಹೊಸ ನಿಯಮಕ್ಕೆ ಬ್ರೇಕ್ ಹಾಕಲಾಗಿದೆ. ಇಂಡಿಗೋ ವಿಮಾನಗಳ ಹಾರಾಟ ವ್ಯತ್ಯಯವಾಗ್ತಾ ಇದ್ದಂತೆ ಕೇಂದ್ರದ ನಿರ್ಧಾರವನ್ನ ಬದಲಿಸಲಾಗಿದೆ. ಪೈಲಟ್ಗಳ ವಿಶ್ರಾಂತಿ ಸಮಯ ಹೆಚ್ಚಿಸಿದ್ದ ಸರ್ಕಾರದ ನಿರ್ಧಾರ ವಾಪಸ್ ಪಡೆಯಲಾಗಿದೆ. ನಾಗರಿಕ ವಿಮಾನಯಾನ ಇಲಾಖೆಯಿಂದ ಹೊಸ ನಿಯಮವನ್ನ ವಾಪಸ್ ಪಡೆಯಲಾಗಿದೆ. ತಕ್ಷಣದಿಂದಲೇ ಪೈಲಟ್ಗಳ ಹೆಚ್ಚಿನ ವಿಶ್ರಾಂತಿ ನೀಡುವ ಆದೇಶವನ್ನ ರದ್ದು ಮಾಡಲಾಗಿದೆ. ವಿಮಾನ ಹಾರಾಟ ರದ್ದು ಹೆಚ್ಚಳವಾಗ್ತಾ ಇದ್ದಂತೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಯಾರು ನಮಗೆ ಒಂದು ರೆಸ್ಪಾನ್ಸ್ ಸಹಿತ ಮಾಡ್ತಾ ಇಲ್ಲ. ತುಂಬ ದುಃಖ ಆಗ್ತಾ ಇದೆ ಸರ್. ಯಾರು ನಮಗೆ ಒಂದು ರೆಸ್ಪಾನ್ಸ್ ಸಹಿತ ಮಾಡ್ತಾ ಇಲ್ಲ. ತುಂಬ ದುಃಖ ಆಗ್ತಾ ಇದೆ ಸರ್. ಯಾರು ನಮಗೆ ಒಂದು ರೆಸ್ಪಾನ್ಸ್ ಸಹಿತ ಮಾಡ್ತಾ ಇಲ್ಲ. ತುಂಬ ದುಃಖ ಆಗ್ತಾ ಇದೆ ಸರ್. ಯಾರು ನಮಗೆ ಒಂದು ರೆಸ್ಪಾನ್ಸ್ ಸಹಿತ ಮಾಡ್ತಾ ಇಲ್ಲ. ತುಂಬ ದುಃಖ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.